ಒಂದು ವಾರದಲ್ಲಿ 1 ಲಕ್ಷ ಪ್ರಾಫಿಟ್ ಮಾಡ್ಬೋದಾ? ಚಾನ್ಸೇ ಇಲ್ಲ, ನಂಬೋಕೆ ಆಗ್ತಿಲ್ಲ. ಬಟ್ ನೀವು ನಂಬಬೇಕು. ನಮಸ್ತೆ ಕರ್ನಾಟಕ. ಸೊ ವೆಲ್ಕಮ್ ಟು ಟ್ರೇಡ್ ವಿಷಯಕ್ ಯೂಟ್ಯೂಬ್ ಚಾನೆಲ್. ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ಸ್ ಹೆಂಗೆ, ಯಾವ ತರ ಮಾಡಬೇಕು, ನಿಮ್ಗೆ ಯಾವ್ದು ಬೆಸ್ಟ್ ಅಂತ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೆ. ಸೊ ಈ ವಿಡಿಯೋದಲ್ಲಿ ಸ್ವಿಂಗ್ ಟ್ರೇಡ್ಸ್ ಬಗ್ಗೆ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಇಲ್ಲಿಂದ ಸ್ವಲ್ಪ ವಿಡಿಯೋಸ್ ಎಲ್ಲ ಇಂಟ್ರೆಸ್ಟಿಂಗ್ ಆಗ್ತಾ ಹೋಗುತ್ತೆ, ಯಾಕಂದ್ರೆ ಮನಿ ಬಗ್ಗೆ ಜಾಸ್ತಿ ಪ್ರಾಫಿಟ್ಸ್ ಬಗ್ಗೆ ಹೋಗ್ತಾ ಇರುತ್ತೆ. ಹೆಂಗೆ ವಿಡಿಯೋಸ್ ಮುಂದೆ ಹೋಗ್ತಾ ಅಷ್ಟು ದೊಡ್ಡ ಪ್ರಾಫಿಟ್ಸ್ ಕಾಣ್ತಾ ಇರುತ್ತೆ. ಸೊ ಇವಾಗ ಸ್ವಿಂಗ್ ಟ್ರೇಡ್ಸ್ ಬಗ್ಗೆ ಮಾತಾಡೋಣ ಬನ್ನಿ. ಸೊ ವಿಡಿಯೋ ತಡ ಮಾಡೋದು ಬೇಡ, ಬನ್ನಿ ಶುರು ಮಾಡೋಣ. ಬಟ್ ಅದಕ್ಕಿಂತ ಮುಂಚೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ವಿಡಿಯೋನ ಕೊನೆ ತನಕ ನೋಡಿ. ಯಾಕಂದ್ರೆ ಫುಲ್ ವಿಡಿಯೋ ಸ್ಕಿಪ್ ಮಾಡ್ದಂಗೆ ನೋಡಿದ್ರೆ ನಿಮ್ಗೆ ಬೆಸ್ಟ್. ಒಂದು ಸ್ಕಿಪ್ ನಿಮ್ಮ ಎಂಟೈರ್ ಕ್ಯಾಪಿಟಲ್ ನ ಬ್ಲೋ ಮಾಡಬಹುದು. ಸೊ ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡಬೇಡಿ, ಫುಲ್ ವಿಡಿಯೋನ ಕಂಪಲ್ಸರಿ ಕಂಟಿನ್ಯೂ ನೋಡ್ಲೇಬೇಕು. ಅಂಡ್ ಒಂದು ಕ್ಯೂಟ್ ಕಮೆಂಟ್ ಮಾಡಿ ನನ್ನ ಮೋಟಿವೇಶನ್ಗೋಸ್ಕರ. ಸೊ ಬನ್ನಿ ವಿಡಿಯೋ ಶುರು ಮಾಡೋಣ. ನಾನು ನಿಮ್ಗೆ ಲಾಸ್ಟ್ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೆ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ಸ್ ಗೆ 6 ತಿಂಗಳಿಂದ ಒಂದು 2 ವರ್ಷ, 3 ವರ್ಷ, 5 ವರ್ಷ, 10 ವರ್ಷ ಮ್ಯಾಕ್ಸ್ ಎಷ್ಟು ಬೇಕಾದ್ರೂ ವರ್ಷ ಬಿಡಬಹುದು ಅಂತ. ಬಟ್ ಸ್ವಿಂಗ್ ಟ್ರೇಡ್ಸ್ ಅಲ್ಲಿ ಹೆಂಗೆ, ಸಿಂಪಲ್ ಆಗಿ ಹೇಳ್ತೀನಿ, ಅರ್ಥ ಮಾಡ್ಕೊಳ್ಳಿ. ಸ್ವಿಂಗ್ ಟ್ರೇಡ್ ಅಂದ್ರೆ ಒಂದು ವಾರದಿಂದ 1 ತಿಂಗಳು ಅಥವಾ 2-3 ತಿಂಗಳೊಳಗೆ ಸ್ಟಾಕ್ ನ ಬಿಟ್ಟು ಅದಾದ್ಮೇಲೆ ಒಂದು ಒಳ್ಳೆ ಪ್ರಾಫಿಟ್ ಬುಕಿಂಗ್ ನ ಮಾಡ್ಕೊಂಡು ಎಕ್ಸಿಟ್ ಮಾಡಬೇಕು. ಸಿಂಪಲ್ ಆಗಿ ಎಕ್ಸಿಟ್ ಮಾಡಬೇಕು. ಇದನ್ನ ಸ್ವಿಂಗ್ ಟ್ರೇಡ್ ಅಂತಾರೆ. ಬನ್ನಿ ನಿಮ್ಗೆ ಸಿಂಪಲ್ ಆಗಿ ಎಕ್ಸಾಂಪಲ್ ಜೊತೆ ಅರ್ಥ ಮಾಡಿಸ್ತೀನಿ. ಫಾರ್ ಎಕ್ಸಾಂಪಲ್, ಯಾವ್ದೋ ಒಂದು ಶೇರ್ ಇದೆ, ಒಂದು 3-4 ತಿಂಗಳು ಮೇಲೆ ಹೋಗ್ತಾನೆ ಇಲ್ಲ, ಸೈಡ್ ವೇವ್ಸ್ ಆಗಿಬಿಟ್ಟಿದೆ, ಸುಮ್ಮನೆ ಅಲ್ಲೇ ತಿರ್ಗಾಡ್ಕೊಂಡಿರುತ್ತೆ. ಬಟ್ ಯಾವ್ದೋ ಒಂದು ಗೌರ್ಮೆಂಟ್ದು ಅಥವಾ ಯಾವ್ದೋ ಒಂದು ಕಂಪನಿ ನ್ಯೂಸ್ ಬಂತು, ಇಲ್ಲ ರಿಸಲ್ಟ್ಸ್ ಬಂತು, Q4 ಯಾವ್ದೋ ಒಂದು ರಿಸಲ್ಟ್ ಬಂತು, ಆಗ ನಿಮ್ಗೆ ಅನಾಲಿಸಿಸ್ ಮಾಡ್ತಾ ಇರಬೇಕು. ನಿಮ್ಗೆ ಗೊತ್ತಾಗುತ್ತೆ, ಈ ಸ್ಟಾಕ್ ಇಲ್ಲಿಂದ ಪಂಪ್ ಆಗುತ್ತೆ, ಮೇಲೆ ಹೋಗುತ್ತೆ ಅಂತ ನಿಮ್ಗೆ ಐಡಿಯಾ ಬರುತ್ತೆ. ಯಾಕಂದ್ರೆ ಹೈಕ್ ಆದಾಗ 5%, 10% ಆಟೋಮೆಟಿಕ್ ಆಗಿ ಹೈಕ್ ಆಗುತ್ತೆ. ಸೊ ನೀವೇನ್ ಮಾಡ್ತೀರಾ ಅಂದ್ರೆ ಒಂದು ಕಡಿಮೆ ರೇಟಿಗೆ ಬೈ ಮಾಡ್ತೀರಾ. ರ್ಯಾಲಿ ಕೊಡೋದು ಯಾವಾಗ? 3-4 ಡೇಸ್ ಕೊಡುತ್ತೆ ಅಷ್ಟೇ, ಇಲ್ಲ 1 ಡೇ, 2 ಡೇ, 3 ಡೇ ಆತರ ಕೊಡುತ್ತೆ. ಫಾರ್ ಎಕ್ಸಾಂಪಲ್, ನೀವು ತಗೊಂಡ್ರಿ ಲಾಂಗ್ ಟರ್ಮ್ಗೆ ಸ್ವಿಂಗ್ ಟ್ರೇಡ್ಸ್ಗೋಸ್ಕರ ಹಾಕ್ತೀರಾ ಬಿಡ್ತೀರಾ, ಒಂದು 10 to 15 ಡೇಸ್ ಅಲ್ಲಿ ಒಂದು ಒಳ್ಳೆ ರ್ಯಾಲಿ ಕೊಡುತ್ತೆ. ಅಲ್ಲಿ ರ್ಯಾಲಿ ಕೊಟ್ಮೇಲೆ ಅಲ್ಲೇನ್ ಮಾಡುತ್ತೆ ಅಂದ್ರೆ ಅಲ್ಲಿಂದ ಮತ್ತೆ ಕರೆಕ್ಷನ್ ಡ್ರಾಪ್ ಬರುತ್ತೆ. ನೀವೇನ್ ಮಾಡ್ತೀರಾ, ಅಲ್ಲಿ ಟಾಪ್ ಅಲ್ಲಿ ಬಂದಾಗ ಸೆಲ್ ಮಾಡಿಬಿಡ್ತೀರಾ. ನಾನು ಲಾಸ್ಟ್ ಟೈಮ್ ಅಲ್ಲಿ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ಸ್ ವಿಡಿಯೋದಲ್ಲಿ ಟಾಟಾ ಮೋಟರ್ಸ್ ಬಗ್ಗೆ ಹೇಳಿದ್ದೆ. 6 ತಿಂಗಳಲ್ಲಿ 510 ರೇಟಿಗೆ ಬಂದಿತ್ತು, ಮತ್ತೆ 6 ತಿಂಗಳ ನೆಕ್ಸ್ಟ್ ಒಂದು 6 ತಿಂಗಳು ಮತ್ತೆ ಕಡಿಮೆ ಆಯ್ತಂತ. ಸೊ ನೀವೇನ್ ಮಾಡಿದ್ರಿ, ಹೇಳಿ 6 ತಿಂಗಳಲ್ಲಿ ಸೇಲ್ ಮಾಡಿದ್ರಿ. ಇದೇ ತರ ಸೇಮ್ ಕಾನ್ಸೆಪ್ಟ್ ಇಲ್ಲೂ ಕೂಡ. ಯಾವಾಗ ನಿಮ್ಗೆ ಒಳ್ಳೆ ಪ್ರಾಫಿಟ್ ಸಿಗುತ್ತೋ, ನಿಮ್ಗೆ ಯಾವಾಗ ಗೊತ್ತಾಗುತ್ತೆ ಇಲ್ಲಿ ಕರೆಕ್ಷನ್ ಸಿಗುತ್ತೆ ಅಂತ, ನೀವು ಸೇಲ್ ಮಾಡ್ಬಿಡಬೇಕು. ಇದು ಸ್ವಿಂಗ್ ಟ್ರೇಡ್ಸ್. ರೀಸೆಂಟ್ ಆಗಿ ಕಲ್ಯಾಣ್ ಜ್ಯುವೆಲರ್ಸ್ 450 ರೇಂಜ್ ಅಲ್ಲೇ ಆಡ್ತಾ ಇತ್ತು ತುಂಬಾ ದಿನಗಳಿಂದ, ತುಂಬಾ ತಿಂಗಳುಗಳಿಂದ ಅಂತ ಹೇಳ್ಬೋದು. 350ರಿಂದ 450 ರೇಂಜ್ ಅಲ್ಲಿ ಸೈಡ್ ವೇವ್ಸ್ ಅಲ್ಲೇ ಓಡಾಡ್ತಿತ್ತು. ಬಟ್ ಮೊನ್ನೆ ಅಚಾನಕ್ ಏನಾಯ್ತಂದ್ರೆ 4 to 5 ಡೇಸ್ ಕಂಟಿನ್ಯೂ ಒಳ್ಳೊಳ್ಳೆ ನ್ಯೂಸ್ಗಳು ಬಂತು. ಕಲ್ಯಾಣ್ ಜ್ಯುವೆಲರ್ಸ್ ಶೋರೂಮ್ ಎಕ್ಸ್ಪೆನ್ಷನ್ಸ್ ಬಂತು, ಪ್ಲಸ್ ಅವ್ರದ್ದು Q4 ರಿಸಲ್ಟ್ಸ್ ಬಂತು, ತುಂಬಾ ಎಲ್ಲ ಒಟ್ಟಿಗೆ ಬಂದಿದ್ದ ತಕ್ಷಣ ಅದೇನಾಯ್ತಂದ್ರೆ ರ್ಯಾಲಿ ಕೊಡ್ತು. 450ಇಂದ ಜಸ್ಟ್ 4 ಡೇಸ್ ಅಲ್ಲಿ 450ರಿಂದ 550 ರ್ಯಾಲಿ ಕೊಡ್ತು. 100 ಪಾಯಿಂಟ್ಸ್, ₹1 ಅಂದ್ರೆ 1 ಪಾಯಿಂಟ್ ಲೆಕ್ಕ ಅಂತ ಲೆಕ್ಕ ಇಟ್ಕೊಳ್ಳಿ. 100 ಪಾಯಿಂಟ್ಸ್, ₹100 ಜಾಸ್ತಿ ಆಯ್ತು. ನೀವೇನ್ ಮಾಡ್ತೀರಾ, ನಿಮ್ಗೆ ಗೊತ್ತಿರುತ್ತೆ ನ್ಯೂಸ್ ಬಂದ ತಕ್ಷಣ ನೀವು ಚೆಕ್ ಮಾಡ್ತಾ ಇರ್ತೀರಾ. ನ್ಯೂಸ್ ಬಂದ ತಕ್ಷಣ ನೀವು ಅನ್ಕೊಂತೀರ, ಇಲ್ಲಿಂದ ರ್ಯಾಲಿ ಸಿಗುತ್ತೆ ಅಂತ ಕನ್ಫರ್ಮೇಶನ್, ಎಲ್ಲಾ ತರ ಕನ್ಫರ್ಮೇಶನ್ ತಗೊಂಡ ತಕ್ಷಣ ನೀವೇನ್ ಮಾಡ್ತೀರಾ ಅಂದ್ರೆ ಮಸ್ತ್ ಒಂದಷ್ಟು ಅಮೌಂಟ್ ತಗೊಂತೀರಾ, ಹಾಕ್ತೀರಾ. ಅದೇ ಶೇರ್ ಅಲ್ಲಿ ಕ್ವಾಂಟಿಟಿ ಜಾಸ್ತಿ ತಗೊಂಡು ಹಾಕ್ತೀರಾ. ಅದು ₹450 ತಗೊಂತೀರಾ. ಅಲ್ಲಿಂದ ಏನಾಗುತ್ತೆ, ರ್ಯಾಲಿ ಸಿಗುತ್ತೆ ನಿಮ್ಗೆ. ಎಲ್ಲಿವರೆಗೂ? 550ವರೆಗೂ ರ್ಯಾಲಿ ಸಿಗುತ್ತೆ. 550ವರೆಗೂ ಬಂದ್ಮೇಲೆ ಒಂದ್ ವೀಕಲ್ಲಿ 550 ಬಂತು. ಅದು 550 ಬಂತು, ಸೇಲ್ ಮಾಡ್ಬಿಡ್ತೀರಾ. ಅಲ್ಲಿ ಎಷ್ಟು ದಿನ ಹೋಲ್ಡ್ ಮಾಡಿದ್ರಿ ನೀವು? ಕರೆಕ್ಟಾಗಿ ಒಂದೇ ವಾರ ಹೋಲ್ಡ್ ಮಾಡಿದ್ದು. ಬಟ್ ಪ್ರಾಫಿಟ್ ಎಷ್ಟಾಯ್ತು? ₹100 ಪರ್ ಶೇರ್. ನಿಮ್ಮ ಹತ್ರ ಫಾರ್ ಎಕ್ಸಾಂಪಲ್ 100 ಶೇರ್ಸ್ ಇತ್ತು ಅನ್ಕೊಳ್ಳಿ, 100 into 100 10,000 ಪ್ರಾಫಿಟ್ ಒಂದು ವಾರದಲ್ಲಿ. ಅದೇ ನಿಮ್ಮ ಹತ್ರ ಕ್ಯಾಪಿಟಲ್ ಜಾಸ್ತಿ ಇದೆ, 1,000 ಶೇರ್ಸ್ ತಗೊಂತೀರಿ ಅನ್ಕೊಳ್ಳಿ. 1,000 ಶೇರ್ಸ್ ತಗೊಳಕ್ಕೆ 450 into 1000 4.5 ಲಕ್ಷ ಬೇಕು. ನೀವು 4.5 ಲಕ್ಷ ಒಂದು ಇನ್ವೆಸ್ಟ್ ಮಾಡಿದ್ರ ಅಂದ್ರೆ ಕರೆಕ್ಟಾಗಿ ಎಕ್ಸಾಕ್ಟ್ 1 ವೀಕ್ ಆದ್ಮೇಲೆ ನಿಮ್ಮ ಹತ್ರ 5.5 ಲಕ್ಷ ಇರೋದು. ಯಾವ ಗೌರ್ಮೆಂಟ್ ಆಫೀಸರ್ಗೆ ಒಂದು ವಾರದಲ್ಲಿ 1 ಲಕ್ಷ ಸಿಗುತ್ತೆ ನೀವು ಹೇಳಿ? ಕರಪ್ಷನ್ ಬಿಟ್ಟಾಗಿ ಅದು ಬೇರೆ ವಿಷಯ, ಆ ಟಾಪಿಕ್ಗೆ ಹೋಗಲ್ಲ, ಇಟ್ಸ್ ಮೈ ಔಟ್ ಆಫ್ ಟಾಪಿಕ್. ಸೊ ನೀವ್ ಹೇಳಿ, ಯಾವ ಜಾಬ್ ಅಲ್ಲಿ, ಯಾವ ಕಂಪನಿಯಲ್ಲಿ ಇಷ್ಟು ಪ್ರಾಫಿಟ್ ಆಗುತ್ತೆ ನೀವು ಹೇಳಿ? ಸ್ಟಾಕ್ ಮಾರ್ಕೆಟ್ ನ ಸ್ವಲ್ಪ ಸೈಡ್ಗೆ ಇಟ್ಟು ಔಟ್ ಆಫ್ ಟಾಪಿಕ್ ಬಂದು ಯೋಚನೆ ಮಾಡಿ. ಯಾರು ಒಂದು ವಾರದಲ್ಲಿ 1 ಲಕ್ಷ ತೆಗಿತಾರೆ? ಅದು ಜಾಬ್ ಇಂದ ಯಾರು ತೆಗಿಯಲ್ಲ. ಇಲ್ಲಿ ಇನ್ವೆಸ್ಟ್ಮೆಂಟ್ ಇದೆ, ಅದು ಬೇರೆ ವಿಷಯ, ನೀವು ಇನ್ವೆಸ್ಟ್ ಮಾಡ್ಲೇಬೇಕು. ವಿತೌಟ್ ಇನ್ವೆಸ್ಟ್ಮೆಂಟ್ ಇಲ್ಲಿ ಪ್ರಾಫಿಟ್ ಮಾಡಕ್ ಸಾಧ್ಯನೇ ಇಲ್ಲ ಕಂಡ್ರೆ. ನೀವು ಅಮೌಂಟ್ ಡಬಲ್ ಮಾಡಕ್ ಬರ್ತಿಲ್ಲ, ಇಲ್ಲಿ ಪ್ರಾಫಿಟ್ ಮಾಡಕ್ ಬರ್ತಾ ಇರೋದು. ಸೊ 4.5 ಲಕ್ಷಕ್ಕೆ 1 ಲಕ್ಷ ಪ್ರಾಫಿಟ್ ಒಂದು ವಾರದಲ್ಲಿ.
ಸೊ ಇಷ್ಟೇ ಇರೋದು ಸ್ವಿಂಗ್ ಟ್ರೇಡ್ ಅಂದ್ರೆ ಇಷ್ಟೇ ಸಿಂಪಲ್. ನೋಡಿ, ಸಿಂಪಲ್ ಎಕ್ಸಾಂಪಲ್ ನೀವು ಅರ್ಥ ಮಾಡ್ಕೊಂಡ್ರಿ. ಇವಾಗ ಸ್ವಿಂಗ್ ಟ್ರೇಡ್ಸ್ ನ ಯಾವ ತರ ಸೆಲೆಕ್ಟ್ ಮಾಡಬೇಕು ಇದನ್ನ ಹೇಳ್ತೀನಿ, ಅರ್ಥ ಮಾಡ್ಕೊಳ್ಳಿ. ಕ್ಲೀನಾಗಿ ಕಿವಿ ಓಪನ್ ಮಾಡಿ ಕೇಳಿಸ್ಕೊಳ್ಳಿ, ವಿಡಿಯೋನ ಸ್ಕಿಪ್ ಮಾಡಬೇಡಿ, ಓಪನ್ ಆಗಿ ಹೇಳ್ತಾ ಇದ್ದೀನಿ. ಅಂಡ್ ಸಣ್ಣ ಹುಡುಗರಿಗೆ ಹೇಳ್ಕೊಡ್ತೇನೆ, ಅರ್ಥ ಮಾಡ್ಕೊಳ್ಳೋಕೆ ಟ್ರೈ ಮಾಡಿ. ಅರ್ಥ ಆಗಿಲ್ಲ ಕಮೆಂಟ್ ಮಾಡಿ, ಕಮೆಂಟ್ ಅಲ್ಲಿ ಕೂಡ ನಿಮ್ ಡೌಟ್ಸ್ ನ ಕ್ಲಿಯರ್ ಮಾಡ್ತೀನಿ. ನೀವು ಸ್ವಿಂಗ್ ಟ್ರೇಡ್ಸ್ ನ ಸೆಲೆಕ್ಟ್ ಮಾಡ್ಬೇಕಂದ್ರೆ ಏನ್ ಮಾಡ್ತೀರಾ ಗೊತ್ತಾ? ಯಾವ್ದಾದ್ರು ಒಂದಷ್ಟು ಕಂಪ್ನಿಗಳನ್ನ ನಿಮ್ ವಾಚ್ ಲಿಸ್ಟಿಗೆ ಹಾಕಿಟ್ಕೊಬೇಕು. ಯಾವ ಕಂಪ್ನೀಸ್ ಯಾವಾಗ ಏನ್ ಪ್ರೈಸ್ ಕೊಡ್ತಾ ಇದೆ ಜಸ್ಟ್ ನೋಡ್ತಾ ಇರಿ. ಸ್ವಿಂಗ್ ಟ್ರೇಡ್ಸ್ ಅಂದ್ರೆ ನೀವೇನ್ ಡೈಲಿ ಟ್ರೇಡ್ ಮಾಡ್ಕೊಂಡು ಕೂತ್ಕೊಂಡಿದ್ದೀರಾ, ಜಸ್ಟ್ ಅನಾಲಿಸಿಸ್ ಮಾಡ್ತಾ ಇರಬೇಕು. ಯಾವ ಕಂಪ್ನಿ ಎಷ್ಟು ಕೊಡ್ತಾ ಇದೆ, ಎಷ್ಟು ರಿಟರ್ನ್ಸ್, ಎಷ್ಟು ಪರ್ಸೆಂಟ್ ಡೈಲಿ ಹೈಕ್ ಆಗ್ತಾ ಇದೆ. ಒಂದೊಂದು ಕಂಪ್ನೀಸ್ ಡೈಲಿ 5% ಹೈಕ್ ಕೊಡ್ತಾ ಇದೆ ಕಂಟಿನ್ಯೂ ಆಗಿ. ಅಂತ ಕಂಪ್ನೀಸ್ ಹಿಡೀರಿ. ಅದ್ರ ನ್ಯೂಸ್ಗಳು ಏನ್ ಬರ್ತಾ ಇದೆ, ಅದು ಯಾಕೆ ಅಷ್ಟೊಂದು ಕೊಡ್ತಾ ಇದೆ, ಬ್ಯಾಕ್ ಗ್ರೌಂಡ್ ಎಲ್ಲ ಚೆಕ್ ಮಾಡಿ, PE ರೇಷಿಯೋ ಚೆಕ್ ಮಾಡಿ, ಫಂಡಮೆಂಟಲ್ಸ್ ಚೆಕ್ ಮಾಡಿ, ಎಲ್ಲ ಸ್ಟ್ರಾಂಗ್ ಇತ್ತು, ಕನ್ಫರ್ಮೇಶನ್ ಸಿಗ್ತಾ ಪಟ್ಟನಂಗೆ ಹಾಕಿ ನಾನು ಕೊಡ್ತೀನಿ. ಒಂದು ವಾರದಿಂದ ಒಂದು 2-3 ತಿಂಗಳು ಬಿಡಿ, ಅದು 100% ಹೋಗೇ ಹೋಗುತ್ತೆ. ಇವತ್ತು ನೋಡಿ, ನಾನು ಸ್ಟಾಕ್ ಹೇಳಲ್ಲ ಬಟ್ ಹೇಳ್ತಾ ಇದ್ದೀನಿ, ಇವತ್ತು ನಾನು 50,000 ಹಾಕಿದ್ದೀನಿ. ಇವತ್ತು ನಾನು 50,000 ಹಾಕಿದ ತಕ್ಷಣ 50,000 ಹೋಗ್ಬಿಟ್ಟು ಇವತ್ತು 45,000 ಆಗಿದೆ. 5,000 ಇನ್ಸ್ಟೆಂಟ್ ಲಾಸ್ ಬಂದು. ಬಟ್ ನಂಗೆ ಗೊತ್ತಿದೆ ಫಂಡಮೆಂಟಲ್ ಸ್ಟ್ರಾಂಗ್ ಇದೆ, ನ್ಯೂಸ್ ಚೆನ್ನಾಗಿದೆ, ಪ್ಲಸ್ ಹೈಕ್ಸ್ ಚೆನ್ನಾಗಿದ್ದಾವೆ. ಅದು ಓಪನ್ ಆಗಿ ಹೇಳ್ತೀನಿ, 650ಕ್ಕೆ ತಗೊಂಡಿದ್ದೀನಿ, 700 ಹೋಗೇ ಹೋಗುತ್ತೆ ಅಂತ ನಂಗೆ ಗ್ಯಾರಂಟಿ ಇದೆ. ಸೊ ಅದು ಹೋಗಿದ ತಕ್ಷಣ ನಂಗೆ ಪ್ರಾಫಿಟ್ ಆಗುತ್ತೆ, ಇದು ಕೂಡ ಗ್ಯಾರಂಟಿ ಇದೆ. ಸೊ ನಾನು ಸ್ವಿಂಗ್ ಟ್ರೇಡ್ನ ಎಕ್ಸಿಕ್ಯೂಟ್ ಮಾಡಿದ್ದೀನಿ. ಸೊ ಈ ಥರ ಇರುತ್ತೆ. ನೀವು ಸ್ವಿಂಗ್ ಟ್ರೇಡ್ಸ್ ಅಲ್ಲಿ ಒಂದಷ್ಟು ದಿನಗಳಲ್ಲೇ ಒಳ್ಳೆ ಪ್ರಾಫಿಟ್ ನ ಮಾಡ್ಕೊಂಡು ಎಕ್ಸಿಟ್ ಮಾಡಬಹುದು. ಸೊ ಇದಾಗಿತ್ತು ಸ್ವಿಂಗ್ ಟ್ರೇಡ್ ಬಗ್ಗೆ. ಸ್ವಿಂಗ್ ಟ್ರೇಡ್ ಅಷ್ಟೊಂದು ಕಾಂಪ್ಲಿಕೇಟೆಡ್ ಟಾಪಿಕ್ ಏನಲ್ಲ, ಲಾಂಗ್ ಟರ್ಮ್ ಕೂಡ ಕಾಂಪ್ಲಿಕೇಟ್ ಅಲ್ಲ, ಸ್ವಿಂಗ್ ಟ್ರೇಡ್ ಕೂಡ ಕಾಂಪ್ಲಿಕೇಟ್ ಅಲ್ಲ. ನೆಕ್ಸ್ಟ್ ವಿಡಿಯೋಸ್ ಇಂದ ಸ್ವಲ್ಪ ಕಾಂಪ್ಲಿಕೇಟೆಡ್ ಬರುತ್ತೆ, ಬಟ್ ಹೆವಿ ಪ್ರಾಫಿಟ್ಸ್ ಬರುತ್ತೆ. ಇನ್ನೊಂದು ವಿಷಯ ಏನಂದ್ರೆ ಸ್ವಿಂಗ್ ಟ್ರೇಡ್ ಅಲ್ಲಿ ಸ್ವಲ್ಪ ರಿಸ್ಕ್ ಜಾಸ್ತಿನೇ, ಕಡಿಮೆನೆ, ಅಷ್ಟೊಂದು ರಿಸ್ಕು ಇಲ್ಲ, ಅಷ್ಟೊಂದು ಇದು ಕೂಡ ಇಲ್ಲ, ಬಟ್ ಪ್ರಾಫಿಟ್ಸ್ ಚೆನ್ನಾಗಿದ್ದಾವೆ. ರಿಸ್ಕ್ ಇದ್ದೇ ಇದೆ ಗುರು, ಎಲ್ಲಾ ಕಡೆ ರಿಸ್ಕ್ ಇದೆ. ರಿಸ್ಕ್ ಇಲ್ಲ ಯಾರು ಹೇಳಿ, ನಾಳೆ ನೀವು ಬದುಕ್ತೀರಾ ಅಂತ ಗ್ಯಾರಂಟಿ ಇದೆಯಾ? ರಿಸ್ಕ್ ಮೇಲೆ ತಾನೆ. ಇವಾಗ ನೀವು ಒಂದು ಐಫೋನ್ ಫಾರ್ ಎಕ್ಸಾಂಪಲ್, ನಿಮ್ಮ ಹತ್ರ ಅದೊಂದು ಐಫೋನ್ ಇದೆ, ಎಷ್ಟೋ ಜನ ಈ ವಿಡಿಯೋ ಐಫೋನ್ ನೋಡ್ತಿರ್ತೀರಾ, ನನ್ ಗ್ಯಾರಂಟಿ ಇದೆ 1 ಲಕ್ಷ 1.5 ಲಕ್ಷ ಕೊಟ್ಟು ಐಫೋನ್ ತಗೊಂತೀರ. ನಿಮ್ಗೆ ಗೊತ್ತಾ ಅದು ನಾಳೆ ನೀನ್ ಬದುಕ್ತೀಯ ಅಂತ? ನೀನ್ ಬದುಕು, ನೀನ್ ಸತ್ರೆ ನೀನ್ ಐಫೋನ್ ಯಾರು ಯೂಸ್ ಮಾಡ್ಕೊಂಡ್ರೆ ನಿಮ್ಗೆ ಗೊತ್ತಾ? ರಿಸ್ಕ್ ಇದೆ ತಾನೆ, ಬಟ್ ಸ್ಟಿಲ್ ನೀನ್ ತಗೊಂತೀಯ. ಯಾಕೆ ತಗೊಂತೀಯ? ನಂಬಿಕೆ ಮತ್ತೆ ಟ್ರಸ್ಟ್. ನನ್ಗೇನು ಆಗಲ್ಲ ಅನ್ನೋದು, ನಿನ್ ಬಗ್ಗೆ ನಿನ್ ಕಾನ್ಫಿಡೆನ್ಸ್, ಅದು ನೀನು ಇನ್ಶೂರೆನ್ಸ್ ಮಾಡಿಸಿ ಅದು ನಿಮ್ಗೆ ಬಿಟ್ಟಿದ್ದು. ಅದೇ ತರ ನೀವು ಸ್ಟಾಕ್ಸ್ನ ತಗೊಂತೀರಾ ಅಂದ್ರೆ ರಿಸ್ಕ್ ಇದ್ದೇ ಇರುತ್ತೆ. ಯಾರು ಗೊತ್ತು ನಾಳೆ ಅದು 0 ಆದ್ರೂ ಆಗ್ಬೋದು, ಅಷ್ಟು ಬೇಗ ಆಗಲ್ಲ, ಆದ್ರೂ ಆಗ್ಬೋದು. ಆ ಮೈಂಡ್ ಸೆಟ್ ಅಲ್ಲಿ ಇರ್ಬೇಕು. ಸ್ಟಾಕ್ ಮಾರ್ಕೆಟ್ ಅಮೌಂಟ್ ಕಳ್ಕೊಂತ ಇದೀರಾ ಅಂದ್ರೆ ಸ್ಟಾಕ್ ಮಾರ್ಕೆಟ್ ಇಂದ ಪಡ್ಕೊಂತೀರ ಅನ್ನೋ ಕಾನ್ಫಿಡೆನ್ಸ್ ಇರ್ಬೇಕು. ಅಂತಗೋಸ್ಕರ ಸ್ಟಾಕ್ ಮಾರ್ಕೆಟ್ ಇರೋದು. ಸೊ ಈ ವಿಡಿಯೋನ ಇಲ್ಲಿವರೆಗೂ ನೋಡಿದ್ರೆ ಥ್ಯಾಂಕ್ ಯು ಸೋ ಮಚ್. ಲೈಕ್, ಶೇರ್, ಫಾಲೋ, ಸಬ್ಸ್ಕ್ರೈಬ್ ಏನಿದೆ ಮಾಡಿಬಿಡಿ. ಯಾಕಂದ್ರೆ ಈ ವಿಡಿಯೋನ ತುಂಬಾ ಲೇಟ್ ಅಲ್ಲಿ ಶೂಟ್ ಮಾಡ್ತಾ ಇರೋದು. ಬೇಗ ಫಾಲೋ, ಸಬ್ಸ್ಕ್ರೈಬ್ ಅದೇನೋ ಮಾಡಿಬಿಡಿ. ಇನ್ಸ್ಟಾಗ್ರಾಮ್ ಎಲ್ಲ ಫಾಲೋ ಮಾಡ್ಕೊಳ್ಳಿ, ಐಡಿನ ಟ್ಯಾಗ್ ಮಾಡಿರ್ತೀನಿ. ಅಂಡ್ ಇನ್ನೂವರೆಗೂ ಯಾರ್ಯಾರು ನೋಟ್ಸ್ನ ಮಾಡ್ತಿಲ್ವೋ ಆದಷ್ಟು ಬೇಗ ನೋಟ್ಸ್ನ ಮಾಡಿ. ಫಸ್ಟ್ ವಿಡಿಯೋದಿಂದ ಯಾರು ಫಸ್ಟ್ ವಿಡಿಯೋ ನೋಡಿಲ್ವೋ ಫಸ್ಟ್ ವಿಡಿಯೋದಿಂದ ನೋಡ್ಕೊಬನ್ನಿ. ಯಾಕಂದ್ರೆ ನಾನು ಯಾವ ತರ ಕ್ರಿಯೇಟ್ ಮಾಡ್ತಾ ಇದ್ದೀನಿ ಅಂದ್ರೆ ಬೇಸಿಕ್ಸ್ ಇಂದ ಹೇಳ್ಕೊಡ್ತಾ ಇದ್ದೀನಿ. ಯಾರಿಗಾದ್ರೂ ಸ್ಟಾಕ್ ಮಾರ್ಕೆಟ್ ABCD ಗೊತ್ತಿಲ್ಲ ಅಂದ್ರೂ ಕೂಡ ಅವನ್ನ ಒಂದು ಒಳ್ಳೆ ಟ್ರೇಡರ್ ಮಾಡ್ಬೇಕು ಅನ್ನೋ ಒಂದು ಪ್ಲಾನ್ ಅಲ್ಲಿ ಕರ್ನಾಟಕದಲ್ಲಿ ಒಂದು ಕನ್ನಡ ಟ್ರೇಡಿಂಗ್ ಕಮ್ಯುನಿಟಿ ಬೆಳಿಬೇಕಂತ ಹೇಳಿ ನಾನು ಆ ಯೂಟ್ಯೂಬ್ ಚಾನಲ್ ಶುರು ಮಾಡಿರೋದು. ಅದು ನಿಮ್ ಡಿಮ್ಯಾಂಡ್ ಮೇಲೆ. ಸೊ ಸಪೋರ್ಟ್ ಮಾಡೋದು ನಿಮ್ ಕರ್ತವ್ಯ, ವಿಡಿಯೋ ಮಾಡೋದು ನನ್ನ ಕರ್ತವ್ಯ. ನಾನು ವಿಡಿಯೋ ಮಾಡಾಕ್ತಾ ಇದ್ದೀನಿ, ನೀವು ಸಪೋರ್ಟ್ ಮಾಡೋದು ನಿಮ್ ಕರ್ತವ್ಯ. ಒಳ್ಳೆ ಸಪೋರ್ಟ್ ತೋರಿಸಿದ್ರು, ಒಂದು ಒಳ್ಳೆ ಲೆವೆಲ್ಗೆ ಎಲ್ಲರೂ ಒಟ್ಟಿಗೆ ಬೆಳೆಯೋಣ, ಎಲ್ಲರೂ ಒಟ್ಟಿಗೆ ಪ್ರಾಫಿಟ್ ಮಾಡೋಣ. ಅಂಡ್ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಟಾಟಾ, ಬೈ ಬೈ, ಥ್ಯಾಂಕ್ಸ್ ಫಾರ್ ವಾಚಿಂಗ್.